ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ಎಕನಾಮಿಕ್ಸ್ ತೆಗೆದುಕೊಂಡಂತಹ ವಿದ್ಯಾರ್ಥಿಗಳಿಗೆ, ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ತುಂಬ ಇಂಪಾರ್ಟೆಂಟ್ ಇರುವಂಥ ಒಂದು ವಿಷಯ ಏನಂದರೆ, ಹಾಗಾದರೆ ನೀವು ಟಾಪರ್ ಆಗಬೇಕಾ, ನೀವು 100ಕ್ಕೆ 80 ಮಾರ್ಕ್ಸಿಗೆ 70 ಮೇಲೆ ತಗೊಳ್ಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗಾದರೆ 70 ಮೇಲೆ ತಗೊಳ್ಳುವಂತಹ ಕೆಪಾಸಿಟಿ ನಿಮಗೆ ಇದೆ ಅಂದಮೇಲೆ ನೀವು ತಗೊಳ್ಬೇಕು ಅನ್ನೋ ಆಸೆ ಇದ್ದರೆ, ಹಾಗಾದರೆ ಯಾವ ಅಧ್ಯಾಯಗಳು ತುಂಬ ಇಂಪಾರ್ಟೆಂಟು ಭಾಗ 1 ಮತ್ತು ಭಾಗ 2ದಲ್ಲಿ ಯಾವ ಅಧ್ಯಾಯಗಳಿಂದ 40 ಮಾರ್ಕ್ಸಿಂದು ಪ್ರಶ್ನೆಗಳು ಬರ್ತವೆ ಅನ್ನೋದು ನಿಮಗೆ ಗೊತ್ತಿರಬೇಕಾಗುತ್ತೆ. ನೋಡಿ, ಭಾಗ 1ನಲ್ಲಿ ಮೇನ್ ಇಂಪಾರ್ಟೆಂಟಾಗಿ ಅನುಭೋಗಿಯ ವರ್ತನೆಯ ಸಿದ್ಧಾಂತ, ಇದು 2ನೇ ಅಧ್ಯಾಯ. ಸೂಕ್ಷ್ಮ ಅರ್ಥಶಾಸ್ತ್ರ ಎಂಬ ಒಂದು ಮೊದಲನೇ ಭಾಗದಲ್ಲಿ ಇರುವಂಥ 2ನೇ ಅಧ್ಯಾಯದಲ್ಲಿ ಮಿನಿಮಮ್ ನಿಮಗೆ 20 ಮಾರ್ಕ್ಸ್ ಕವರ್ ಆಗುತ್ತೆ. ನೆನ್ಪಿಟ್ಕೊಳ್ರಿ, ಅನುಭೋಗಿಯ ವರ್ತನೆಯ ಸಿದ್ಧಾಂತ. ಮತ್ತು ಅದರಲ್ಲಿರುವಂತಹ 2ನೇ ಒಂದು ಅಧ್ಯಾಯ ಉತ್ಪಾದನೆ ಮತ್ತು ವೆಚ್ಚಗಳು. ಇದು 3ನೇ ಅಧ್ಯಾಯ. ಭಾಗ 1ನಲ್ಲಿರುವಂಥ 2ನೇ ಅಧ್ಯಾಯ ಮತ್ತು 3ನೇ ಅಧ್ಯಾಯ, ಈ 2 ಅಧ್ಯಾಯ ತುಂಬ ಇಂಪಾರ್ಟೆಂಟ್ ನಿಮ್ಮ ಬೋರ್ಡ್ ಪರೀಕ್ಷೆಗೆ. ಈ 2 ಅಧ್ಯಾಯದಿಂದ ಮಿನಿಮಮ್ ನಿಮಗೆ 30 ಮಾರ್ಕ್ಸ್ ಕವರ್ ಮಾಡ್ಕೊಳ್ತಾರೆ. ಓಕೆ, 30 ಮಾರ್ಕ್ಸಿನ ಪ್ರಶ್ನೆಗಳು ಬರ್ತದೆ. ನೆಕ್ಸ್ಟು ಸಮಗ್ರ ಅರ್ಥಶಾಸ್ತ್ರ ಪರಿಚಯ 2ನೇ ಭಾಗದಲ್ಲಿ ನೀವು ಇದು ಅಧ್ಯಾಯ 7 ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಮತ್ತು ಅಧ್ಯಾಯ 8 ಹಣ ಮತ್ತು ಬ್ಯಾಂಕಿಂಗ್, ಇದು 2 ಅಧ್ಯಾಯಗಳನ್ನು ನೀವು ಓದಬೇಕಾಗುತ್ತೆ. ಭಾಗ 1ನಲ್ಲಿ 2nd and 3rd ಲೆಸನ್ಸ್ ಆ್ಯಂಡ್ ಭಾಗ 2ದಲ್ಲಿ 7 and 8 ಲೆಸನ್. ಇವು 4 ಲೆಸನ್ಸ್ಗಳನ್ನು ಕಡ್ಡಾಯವಾಗಿ ಕಂಪಲ್ಸರಿಯಾಗಿ ತಿಳ್ಕೊಳ್ರಿ. ನಿಮಗೆ 55ಇಂದ 60 ಮಾರ್ಕ್ಸ್ ಈ 4 ಅಧ್ಯಾಯದಲ್ಲೇ ಕವರ್ ಆಗ್ತದೆ. ಈಸಿಯಾಗಿ ನೀವು ಟಾಪರ್ ಆಗಿ ಬರ್ಬೋದು. ಥ್ಯಾಂಕ್ ಯು.